ಹಾಯ್ ವೆಲ್ಕಮ್ ಟು ಎಸ್.ವಿ.ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ UG ನೀಟ್ 2024 ಗುಡ್ ನ್ಯೂಸ್, ಸಿಹಿ ಸುದ್ದಿ, ನೀಟ್ ವಿದ್ಯಾರ್ಥಿಗಳ ತಪ್ಪದೆ ನೋಡಿ ಎನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ. ಚಿಕ್ಕ ರಿಕ್ವೆಸ್ಟು, ನಮ್ಮ ಚಾನಲ್ನ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತ ಮರೆಯಬೇಡಿ ಸ್ಟೂಡೆಂಟ್ಸ್. ಎಲ್ಲೂ ನಿಲ್ಲಿಸದೆ ಕೊನೆಯವರೆಗೂ ಲಾಸ್ಟ್ವರೆಗೂ ಎಂಡ್ವರೆಗೂ ನೋಡಿ ಸ್ಟೂಡೆಂಟ್ಸ್. ಫುಲ್ ಇನ್ಫಾರ್ಮೇಷನ್ ಪಡೆಯಿರಿ ನೀಟ್ UG 2024. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅನ್ನು ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲಾಯಿತು. ನಂತರ ಕೆಲಸ ಆಪ್ಷನ್ ಎಂಟ್ರಿ. ಈ ಆಪ್ಷನ್ ಎಂಟ್ರಿ ಬಹಳ ಯೋಚನೆ ಮಾಡಿ ಪ್ರಿಯೋರಿಟಿ ವೈಸ್ ಮಾಡಿಕೊಳ್ತಾ ಹೋಗಿ. ಈಗ KCET ವಿದ್ಯಾರ್ಥಿಗಳಿಗೆ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಯುವುದರಿಂದ ಸ್ವಲ್ಪ ನೀಟ್ ವಿದ್ಯಾರ್ಥಿಗಳಿಗೆ ಪೇಷನ್ಸ್, ಓಪಿಕೆ ಬೇಕು. ಯಾಕೆ? ಆಲ್ಮೋಸ್ಟ್ ಸೆಪ್ಟೆಂಬರ್ ಎಂಡಿಂಗ್ ಒಳಗಡೆ ನೀಟ್ ಕೌನ್ಸಿಲಿಂಗ್ ಮುಗಿಯಲಿದೆ. ಅಂದರೆ ಇಲ್ಲಿ ಪೇಷನ್ಸ್ ಬೇಕು. ಇನ್ನು 1.5 ತಿಂಗಳು, 1.5 ಮಂತ್ ಬೇಕಲ್ವಾ ನೀಟ್ ಕೌನ್ಸಿಲಿಂಗ್ ಎಲ್ಲ ಮುಗಿಯೋಕೆ. ಅದಕ್ಕೆ ಸ್ವಲ್ಪ ಬಲ, ಶಕ್ತಿ, ಯೋಚನೆ ಮಾಡಬೇಡಿ. ಇನ್ನು ನನ್ನ ಕಾಲೇಜ್ ಲೇಟಾ ಅಂತ ಸ್ವಲ್ಪ ಟೈಮ್ ಬೇಕೇ ಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಗುಡ್ ನ್ಯೂಸ್ ಏನು ಇದೆ ಅಂತ ನೀವು ಕೇಳ್ಬೋದು ಸ್ಟೂಡೆಂಟ್ಸ್. ಕೊನೆಯವರೆಗೂ ಲಾಸ್ಟ್ವರೆಗೂ ನೋಡಿ. ಈ ಗುಡ್ ನ್ಯೂಸ್ ಇನ್ಫಾರ್ಮೇಷನ್ ಅನ್ನು ಪಡೆಯಿರಿ. ಇನ್ನೊಬ್ಬರಿಗೆ, ನಿಮ್ಮ ಫ್ರೆಂಡ್ಸ್ಗೂ, ರಿಲೇಟಿವ್ಸ್ಗೂ, ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ ಅವರಿಗೂ ಅಂತ ತಿಳ್ಕೊಳ್ತಾ, ಇಲ್ಲಿ ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈಗ ಆಗಸ್ಟ್ 16ರಿಂದ 19ರವರೆಗೆ ನೀಟ್ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಇತ್ತು ಅಲ್ವಾ. ಆಲ್ಮೋಸ್ಟ್ ಈ ರಿಜಿಸ್ಟ್ರೇಷನ್ ಅನ್ನು ಬೇಗ ಮುಗಿಸಿಕೊಳ್ಳಿ. ಓಕೆ, KCET 2 ಮಾಕ್ ರಿಸಲ್ಟ್ಸ್ ಬರೋದು 26 ಆಗಸ್ಟ್. ಆದರೆ ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ 2 ಅಥವಾ 3 ಡೇಟ್ಗೆ ಸ್ಟಾರ್ಟ್ ಆಗುತ್ತೆ ಸ್ಟೂಡೆಂಟ್ಸ್ ಅಂತಲೇ ಹೇಳ್ಬೋದು. ಎಕ್ಸ್ಪೆಕ್ಟೆಡ್ ಡೇಟ್ಸು, ಕನ್ಫರ್ಮ್ ಇವೆ ಡೇಟ್ಸ್ ಅಂತ ಹೇಳೋಕೆ 100% ಗ್ಯಾರಂಟಿ ಇಲ್ಲ ಅನ್ನೋ ಮಾತು. ಓಕೆ, ನನ್ನ ಒಂದು ಉದ್ದೇಶದಿಂದ ಸೆಪ್ಟೆಂಬರ್ 2ನಿಂದ ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು ಅನ್ನೋ ಒಂದು ಉದ್ದೇಶ ಆದರೆ ಹೇಳ್ಬೋದು. ಇದೇ ಏಕಪ್ಪ ಅಂದರೆ ಹೋದ ವರ್ಷ ಕೂಡ ಸೆಪ್ಟೆಂಬರ್ 5ರ ಒಳಗಡೆ ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿತ್ತು. ಈ ವರ್ಷ ಕೂಡ ಹಾಗೆಯೇ ಆಗಬಹುದು, ಅಥವಾ ಒಂದು 2 ದಿನ 3 ದಿನ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ವಿನಃ ಇನ್ನು ಏನು ಬದಲಾವಣೆ ಇಲ್ಲ. ಹಾಗಾದರೆ ಈ ಗುಡ್ ನ್ಯೂಸ್ ಹೇಳಿದ್ದೀರಿ ಅಲ್ವಾ ಸರ್, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಡೇಟು ಸೆಪ್ಟೆಂಬರ್ 5ರೊಳಗಡೆ ಸ್ಟಾರ್ಟ್ ಆಗ್ಬೋದು UG ನೀಟ್ 2024 ಅಂತ ನೀವು ಹೇಳ್ತಿದ್ದೀರಾ. ಹಾಗಾದರೆ ನಮ್ಮ ನೀಟ್ ಮಾಕ್ ರಿಸಲ್ಟ್ಸ್ ಯಾವಾಗ ಬರಬಹುದು ಸ್ವಲ್ಪ ತಿಳಿಸ್ಕೊಡ್ತೀರಾ ಅಂತ ನಿಮಗೆ ಡೌಟ್ ಇದ್ದರೆ, ಆಲ್ಮೋಸ್ಟ್ ಸೆಪ್ಟೆಂಬರ್ 17 ಒಳಗಡೆ ಬಂದರೆ ಬರಬಹುದು ಸ್ಟೂಡೆಂಟ್ಸ್. ಆಲ್ಮೋಸ್ಟ್ ಸೆಪ್ಟೆಂಬರ್ 20 ಒಳಗಡೆ 100% ಬರುವ ಸಾಧ್ಯತೆ ಇದೆ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳೇ, ಈಗ ನೀಟ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ರಿಲೀಫ್, ಟೆನ್ಷನ್ ಕಡಿಮೆ, ಡೌನ್ ಆಯಿತು ಅಂದ್ಕೊತೀನಿ. ಏಕೆ ಅಂದರೆ ನೀಟ್ ವಿದ್ಯಾರ್ಥಿಗಳಿಗೆ ಬಹಳ ಅಂದರೆ ಬಹಳ ಓಪಿಕೆ, ಪೇಷನ್ಸ್ ಇರಬೇಕು. ಆ ಪೇಷನ್ಸ್ ಇದ್ರೇ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ, ಹೌದಾ? ಓಕೆ, ಇಲ್ಲಿಗೆ ಈ ವಿಡಿಯೋ ಬಗ್ಗೆ ಆಯಿತು ಗುಡ್ ನ್ಯೂಸ್. ಇನ್ನೊಂದು ಮಾಹಿತಿ, ಅದು ಏನಪ್ಪ ಅಂದರೆ, ಈ ವರ್ಷ ಮೆಡಿಕಲ್ ಸೀಟ್ಸ್ ಬಗ್ಗೆ ತಿಳಿದುಕೊಳ್ಳೋದು ಆದರೆ ಏನಪ್ಪ ಅಂದರೆ ಲಕ್ಕಿ ಚಾನ್ಸ್ ಇನ್ನೊಂದು ಸ್ವಲ್ಪ ಹೆಚ್ಚಾಗಿವೆ ಈ ವರ್ಷ ಮೆಡಿಕಲ್ ಸೀಟ್ಸ್. ಯಾರಿಗೂ ಏನು ತೊಂದರೆ ಇಲ್ಲದೆ ದೊರೆಯುತ್ತೆ. ಬಟ್ ಕೌನ್ಸಿಲಿಂಗ್ನಲ್ಲೇ ಎಚ್ಚರಿಕೆಯಿಂದ ಎಲ್ಲ ಏನೇನು ನಡೆಯುತ್ತೋ ಪ್ರತಿಯೊಂದನ್ನು ಮುಗಿಸ್ಕೊಳ್ತಾ ಹೋಗಬೇಕು, ಹೌದಾ? ಆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು. ಪ್ರತಿಯೊಂದನ್ನು ಮಿಸ್ ಮಾಡಿಕೊಳ್ಳಲಾರದೆ ನಡೆಸ್ಕೊಳ್ತಾ ಹೋಗಬೇಕು. ಓಕೆ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ ಆಪ್ಷನ್ ಎಂಟ್ರಿ ಅಲ್ಲಿ ನೀವು ನಿಮಗೆ ಇಷ್ಟವಾದ ಕಾಲೇಜ್ ಮತ್ತು ಬ್ರ್ಯಾಂಚ್, ಡೆಂಟಲ್, ಆಯುಷ್ ಆರ್ ಮೆಡಿಕಲ್ ಇಂತಹ ಕೋರ್ಸಸ್ ಇರ್ತಾವೆಲ್ಲ. ಇಂತಹ ಕೋರ್ಸಸ್ ಅಲ್ಲಿ ನಿಮಗೆ ಇಷ್ಟವಾದ ಬ್ರ್ಯಾಂಚ್ ಮತ್ತು ಕಾಲೇಜ್ ಯಾವುದೇ ಆಗಲಿ, ಯಾವುದೇ ಊರಾಗಲಿ, ಅದನ್ನು ಆಯ್ಕೆ ಮಾಡಿ ಪ್ರಯೋರಿಟಿ ವೈಸ್ ಇಟ್ಕೊಳ್ತಾ ಹೋಗಿ.
ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಂದು ಒಳ್ಳೆಯ ಕಾಲೇಜ್ ಮತ್ತು ಒಂದು ಒಳ್ಳೆಯ ಸೀಟ್ ದೊರೆಯಲಿ ಅನ್ನುತ್ತಾ ಕಾಲೇಜ್ ಒಳಗಡೆ ಹೇಳ್ಕೊಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಮನಸ್ಪೂರ್ವಕವಾಗಿ ಇನ್ನೊಂದು ಬಾರಿ ಕೇಳ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಭವಿಷ್ಯಕ್ಕೆ ಸಂಬಂಧಪಟ್ಟ ವಿಷಯ. ಪ್ರತಿಯೊಬ್ಬರು ಯೋಚನೆ ಮಾಡಿ ಎಂತಹ ಕಾಲೇಜು, ಎಂತಹ ಕೋರ್ಸ್ ತೊಗೋಬೇಕು, ಡೆಂಟಲ್ ತೊಗೋಬೇಕಾ, ಆಯುಷ್ ತೊಗೋಬೇಕಾ, ಇಲ್ವಾ ಮೆಡಿಕಲ್ ಸೀಟ್ಸ್ ತೊಗೋಬೇಕಾ ಅನ್ನೋದು ಯೋಚನೆ ಮಾಡಿ ಓದಬೇಕಾಗುತ್ತೆ. ಓಕೆ, ಒನ್ ಸೆಕೆಂಡ್, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್. ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಶೇರ್ ಮಾಡಿ, ತುಂಬ ಹೆಲ್ಪ್